ಬೆಳಗಾವಿಯಲ್ಲಿ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿದ ಘಟನೆ ಮಾಸುವ ಮುನ್ನವೇ ಬಾಗಲಕೋಟೆಯ ಹುಣಸಿಕಟ್ಟೆ ಗ್ರಾಮದಲ್ಲಿ 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ. ಪೂಜಾರಿಗಳು ಇವರ ಮನೆಗೆ ಹೋಗುವಂತಿಲ್ಲ. ಊರಿನ ಅಂಗಡಿಯವರು ಈ ಕುಟುಂಬಕ್ಕೆ ಸಾಮಗ್ರಿ ನೀಡುವಂತಿಲ್ಲ. ಇವರ ಮನೆ ಕಾರ್ಯಕ್ಕೆ ಯಾರೂ ಹೋಗುವಂತಿಲ್ಲ ಅಂತ ಊರ ಹಿರಿಯರು ಡಂಗುರ ಬಾರಿಸಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಏಳು ಕುಟುಂಬಗಳ ಬಹಿಷ್ಕಾರಕ್ಕೆ ಕಾರಣ ಏನು ಅನ್ನುವುದನ್ನು ನೋಡೋದಾದರೆ, ಹನುಮಂತ ದೇವರ ಓಕುಳಿ ಜಾತ್ರೆಗೆ 600 ರೂಪಾಯಿ ಕೊಡಲಿಲ್ಲ ಅಂತ 7 ಕುಟುಂಬಕ್ಕೆ ಊರಿಂದ ಬಹಿಷ್ಕಾರ ಹಾಕಿರುವ ಘಟನೆ ನಡೆದಿದ್ದು, ಈ 7 ಕುಟುಂಬಗಳನ್ನು ದೇವರಿಂದ ದೂರ ಇಟ್ಟಿದ್ದೇವೆ ಅಂತ ಹಿರಿಯರು ಡಂಗುರ ಸಾರಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ಈ ವಿಲಕ್ಷಣ ಘಟನೆ ನಡೆದಿದೆ. ಊರಿನ ಯಲ್ಲಪ್ಪ ಚಗ್ಗಣ್ಣನವರ್, ಅಣ್ಣಪ್ಪ ಕಡಬಕಟ್ಟಿ, ಸಿದ್ದಪ್ಪ ಎಣ್ಣಿ, ಕರೆಪ್ಪ ಎಣ್ಣಿ, ಯಲ್ಲಪ್ಪ ಕುಲ್ಲೋಳ್ಳಿ, ಮಲ್ಲಪ್ಪ ಬಟಕುರ್ಕಿ, ರಾಮಪ್ಪ ಬಟಕುರ್ಕಿ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಈ 7 ಮನೆಗಳಿಗೆ ಸ್ವಾಮಿಗಳು ಹೋಗುವಂತಿಲ್ಲ, ಪೂಜಾರಿಗಳು ಹೋಗುವಂತಿಲ್ಲ, ಇವರ ಮನೆ ಕಾರ್ಯಗಳಿಗೆ ಯಾರೂ ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯವರು ಈ ಕುಟುಂಬಗಳಿಗೆ ಏನು ಕೊಡುವಂತಿಲ್ಲ ಅಂತ ಡಂಗುರ ಬಾರಿಸಿದ್ದಾರೆ. ಅಂಗಡಿಯವರು ಈ ಕುಟುಂಬಗಳಿಗೆ ಏನು ಕೊಡುವಂತಿಲ್ಲ ಅಂತ ಬಹಿಷ್ಕಾರ ಹಾಕಿದ್ದನ್ನು ಸೀನಿಯರ್ ಟೆಕ್ನಿಷಿಯನ್ ರೈಲ್ವೆ ಇಲಾಖೆ ನೌಕರ ಯಲ್ಲಪ್ಪ ಚಗಣ್ಣನವರು ಪ್ರಶ್ನೆ ಮಾಡಿದ್ದಾರೆ. ಬಹಿಷ್ಕಾರ ಹಾಕಿದವರ ಮೇಲೆ ಕ್ರಮಕ್ಕೆ ಯಲ್ಲಪ್ಪ ಆಗ್ರಹಿಸಿದ್ದು, ಜಮಖಂಡಿ ತಹಸೀಲ್ದಾರ್, ಎಸಿ, ಡಿಸಿ ಅವರಿಗೆ ಕ್ರಮಕ್ಕಾಗಿ ಪತ್ರ ಬರೆದಿದ್ರು. ನಮಗೆ ಊರಲ್ಲಿ ಬಹಿಷ್ಕಾರ ಹಾಕಿದ ಹಿನ್ನೆಲೆ ಅಪಮಾನವಾಗಿದೆ, ನಮ್ಮ ಗೌರವಕ್ಕೆ ಧಕ್ಕೆ ಆಗಿದೆ. ಡಂಗುರ ಸಾರಿಸಿದವರ ಮೇಲೆ ಕಾನೂನು ಕ್ರಮ ಆಗಬೇಕು, ಅವರಿಗೆ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿದ್ದಾರೆ. ವಿಷಯ ತಿಳಿದು ಊರಿಗೆ ಬಂದ ಅಧಿಕಾರಿಗಳು ಸಭೆ ನಡೆಸಿ ಎಲ್ಲರನ್ನೂ ಸಮಾಧಾನ ಮಾಡಿ ಹೋಗಿದ್ದಾರೆ. ಆದರೆ ನಮಗಾದ ಅಪಮಾನಕ್ಕೆ ಹೊಣೆ ಯಾರು? ಕೃತ್ಯವೆಸಗಿದವರ ಮೇಲೆ ಕ್ರಮ ಆಗಬೇಕು ಅಂತ ಯಲ್ಲಪ್ಪ ಆಗ್ರಹಿಸಿದ್ದಾರೆ. ಘಟನೆ ನಡೆದು 1 ತಿಂಗಳಾದರೂ ತಾಲೂಕು ಆಡಳಿತ ಕ್ರಮ ಕೈಗೊಂಡಿಲ್ಲ. ಗ್ರಾಮ ಪಂಚಾಯಿತಿ ಪಿಡಿಒ, ತಹಸೀಲ್ದಾರ್, ಜಮಖಂಡಿ ಎಸಿಗೆ ದೂರು ನೀಡಿರೋ ಯಲ್ಲಪ್ಪ ದೂರು ನೀಡಿದ ಬಳಿಕ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇಷ್ಟೊಂದು ಮುಂದುವರಿದ ಈ ಕಾಲದಲ್ಲೂ ಇಂತಹ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.